ವಿದ್ಯಾಭ್ಯಾಸ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರ್ತದೆ, ವೆಲ್ ಎಜುಕೇಟೆಡ್ ಇರ್ತಾರೆ ಅವರು. ಆದರೂ ಒಂದು ದುಡ್ಡಿನ ಆಸೆಗಾಗಿ ಮತ್ತೆ ಆಸೆಗಾಗಿ ಇಂಥವೆಲ್ಲ ಒಪ್ಪಿಕೊಡೋದು ಹೋಗ್ತಾರೆ ಅನ್ನುವಂಥದ್ದು ನಾವು ನೋಡ್ತಾ ಬಂದಿದ್ವಿ. ಈ ಹಿನ್ನೆಲೆಯಲ್ಲೇ SR ಹಿರೇಮಠ್ ನಿಮ್ಗೆ ಗೊತ್ತದ, ಪರಿಸರವಾದಿ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು, ಅವ್ರದಿಂಥವ್ರು ಕಂಡವ್ರಿಗೆ ಪತ್ರ ಬರದ ಅಥವಾ ಅವ್ರು ತಿಳಿಸಿದಾರ, ನೀವು ಇದನ್ನು ಬಂದ್ ಮಾಡ್ದೆ ಹೋದ್ರೆ, ತಡೆದೇ ಹೋದ್ರೆ ನಮ್ಮ ಹೋರಾಟ ನಿಶ್ಚಿತ, ನಾವು ಹೊರಡೋರ ಇದು ಬಂದ್ ಮಾಡಿಸೋಣ. ಯಾಕಂದ್ರೆ ಇವ್ರು ಕಬ್ಬಿನಾದ್ರು ಇರ್ತಾರೆ, ನಮ್ಮ ದೇಶದೊಳಗೆಲ್ಲ ಇಂಡಸ್ಟ್ರಿ ಬೆಳೀತಿದ್ದೇನಿಲ್ಲ. ಯಾಕಂದ್ರೆ ಆಲ್ರೆಡಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಂದದಂಗೆ ಆಗಿದೆ, ಯಾವ ನಡೀತಾ ಇಲ್ಲ. ಏನು ನಡೆದು ಸುಮ್ಮನೆ ಇಲ್ಲಿ ಕಳಿಸ್ಕೊಡೋದು, ಇನ್ನೊಂದು ದೇಶಕ್ಕೆ ಕಳಿಸೋದು, ಇದನ್ನು ಮಾಡ್ತಾ ಇದ್ದಾರೆ ಬೇಡ. ಇಲ್ಲಿ ಉತ್ಪಾದನೆ ಇಲ್ಲ, ಯಾಕಂದ್ರೆ 32 PSUಗಳು ಇವೆಲ್ಲ ಹೆಚ್ಚು ಕಡಿಮೆ ಬಂದಾಗ ಸ್ಥಿತಿಯಲ್ಲಿದ್ದಾವೆ. ಸುಮ್ಮನೆ ನಮಗೆ ವಸ್ತು ತೋರಿಸೋದಕ್ಕಾಗಿ ಮಾಡ್ತಾರೆ. ನಮ್ಮಲ್ಲಿ ಹೇಳ್ತಾರಲ್ಲ, ಆನೆಗೆ ಎರಡಲ್ಲ, ತೋರಿಸೋಲ್ಲ ಒಂದು ಬೇರೆ, ತಿನ್ನುವಲ್ಲ ಒಂದು ಬೇರೆ ಅಂತ. ಹಾಗೆ ಇವರು ಈ ಅಧಿಕಾರಶಾಹಿ ಜನ ತೋರಿಸೋದೊಂದು, ಕಂಪ್ನಿಗಳು ತೋರಿಸೋದು, ಮಾಡೋದು. ಈಗ ನಮ್ಮ ಕಾಡು ಈಗ ನಾಶ ಭಾಳಷ್ಟು ಆಗ್ಯದ. ಸಂಡೂರು ಸಾಕಷ್ಟು ನಾಶ ಆಗ್ತಾಯಿದೆ. ಏನೋ ನಮ್ಮ ಕಂಡ್ರೆಯವ್ರು ಹೊರಗೆ ಬಂದಿದ್ದರಿಂದಾಗೆ ಈ ದೇವದಾರಿ ಸಂಡೂರಿನ ಕಾಡಷ್ಟು ಉಳಿದು ಅದೇ ರೀತಿ ಇದು ಉಳಿಸ್ಕೋಬೇಕಾಗಿದೆ ಅಂತೇಳಿ ಒತ್ತಾಯ ಮಾಡ್ತಾಯಿದ್ದಾರೆ ನಮ್ಮ ಸಾಮಾಜಿಕ ಹೋರಾಟಗಾರರು. ಅದರಲ್ಲೂ ಮುಖ್ಯವಾಗಿ ನಮ್ಮ SR ಹಿರೇಮಠ ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಗಿರಿಧರ ಕುಲಕರ್ಣಿ ಅಂತ ಇನ್ನೂ ಅನೇಕರು ಸಾಮಾಜಿಕ ಚಿಂತಕರು. ಇವ್ರ ಬಗ್ಗೆ ಇಲ್ಲಿ ಗಮನ ಇಲ್ಲ, ಬೆಲೆನೂ ಇಲ್ಲ ಇವರಿಗೆ. ಪಾಪ ಇವ್ರು ಹೋರಾಟ ಮಾಡ್ತಾನೆ ಇರ್ತಾರೆ, ವಿರೋಧ ಮಾಡ್ತಾ ಇರ್ತಾರೆ. ಇಲ್ಲಿ ನಮ್ಮ ಮೀಡಿಯಾ ಸಹಿತ ಅವ್ರು ಅಷ್ಟೊಂದು ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಗಮನಾರ್ಹ. ಯಾಕಂದ್ರೆ ಎಲ್ಲ ಇವತ್ತು ಗೋಧಿ ಮೀಡಿಯಾ ಕೇವಲ ಎದ್ದ ತಕ್ಷಣ ಹಿಂದೂ ಮುಸ್ಲಿಮು ಮತ್ತು ಯಾವುದು ದುಂಬಳಿಸುತ್ತ ಹೋಗುವಂಥದ್ದು. ನಮ್ಮ ನಾಡು ನಾಶ ಹೊಂಟದ, ಇದರ ಬಗ್ಗೆ ಅವ್ರಿಗೆ ಎಷ್ಟೂ ಕಾಳಜಿ ಇಲ್ಲ. ಯಾಕಂದರೆ ಬುಕ್ಕಾಪಟ್ಟಣ ಶಂಕರ ಬೆಳೆದಮ್ಮ 37,000 ಎಕರೆ ಅದ, ಅದು ವನ್ಯಜೀವಿಗಳೆಲ್ಲ ಬದುಕ್ತಾ ಇದ್ದಾವೆ. ಇದೇ ಹೇಳ್ತಿಲ್ಲ ನಮಗೆ ಹೆಸರುಗಳು. ಅದರಲ್ಲೇ 48